ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಹೇಮಾ. ಕೇಳುಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅನ್ನೋ ಹಾಗೆ ಪಾಪಿ ಪಾಕಿಸ್ತಾನದ ಹುಚ್ಚು ದಿನೇ ದಿನೇ ಹೆಚ್ಚಾಗ್ತಿದೆ. ತಾಲಿಬಾನ್ ಪಡೆಗಳು ಪಾಕಿಸ್ತಾನಿ ಸೈನಿಕರನ್ನ ಅಟ್ಟಾಡಿಸಿ ಹೊಡಿತಾ ಇದ್ದಾರೆ. ಈ ಫೀಲ್ಡ್ ಮಾರ್ಷಲ್ ಅಲ್ಲ ಈತನನ್ನ ಫೀಲ್ಡ್ ಮಾರ್ಷಲ್ ಅಂತಾನೆ ಹೇಳಬೇಕು. ಯಾಕಂದ್ರೆ ಯುದ್ಧ ಶುರುವಾದ್ರೆ ಸಾಕು ಹೋಗಿ ಬಂಕರ್ನಲ್ಲಿ ಅಡಗಿಕೊಳ್ಳೋ ಈತ ಮುನೀರ್ ಸೇನೆಯ ನಾಯಕ ಅಂತ ಹೇಳ್ಕೊತಾನೆ. ಆದ್ರೆ ಈತ ಹೆಸರಿಗಷ್ಟೇ ನಾಯಕ. ಈ ಮುನೀರ್ ಸೇನೆ ವಿರುದ್ಧ ಈಗ ಅಫಗನ್ನರು ಯುದ್ಧ ಸಾರಿದ್ದಾರೆ. ಇಷ್ಟಾದ್ರೂ ಸುಮ್ಮನಿರದ ಶಹಬಾಜ್ ಶರೀಫ್ ಕೂಡ ನಿನ್ನೆಯಷ್ಟೇ ತಾಲಿಬಾನಿಗಳಿಗೆ ಬುದ್ಧಿ ಕಲಿಸ್ತೇವೆ ಅಂತ ಬಡಾಯಿ ಕೊಚ್ಚಿಕೊಂಡಿದ್ದ. ಅದೇನೋ ಹೇಳ್ತಾರಲ್ಲ, ಉತ್ತರದ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ಹೋದಲ್ಲಿ ಬಂದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿ ಬಿಲ್ಡಪ್ ಕೊಡ್ತಾ ಇದ್ದ. ಈತನ ಬಿಲ್ಡಪ್ಗೆ ಇದೀಗ ತಾಲಿಬಾನಿಗಳು ಬ್ರೇಕ್ ಹಾಕಿದ್ದಾರೆ. ಕಂದಹಾರ್ ಪ್ರಾಂತ್ಯದ ಗಡಿಯಲ್ಲಿ ಮತ್ತೆ ಸಂಘರ್ಷ ಶುರುವಾಗಿದೆ. ಪಾಕಿಸ್ತಾನದ ಉದ್ದಟತನದಿಂದ ಕೆರಳಿರೋ ಅಫ್ಘನ್ನರು ಪಾಕ್ ನಿರ್ನಾಮ ಮಾಡಿಯೇ ಸಿದ್ಧ ಅಂತ ಪಣ ತೊಟ್ಟಂತಿದೆ. ತಾಲಿಬಾನ್ ಮತ್ತು ಅಫ್ಘಾನಿ ಪಡೆಗಳ ನಡುವೆ ಮತ್ತೆ ಘರ್ಷಣೆ ಶುರುವಾಗಿದೆ. ಇದೀಗ ಕಂದಹಾರ್ ಪ್ರಾಂತ್ಯದ ಸರ್ಲಾತ್ ಪ್ರದೇಶದಲ್ಲಿ ಮತ್ತೆ ದಾಳಿ ನಡೆದಿದೆ. ಪಾಕಿಸ್ತಾನ ಹಾಗೂ ತಾಲಿಬಾನಿಗಳು ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಬಳಸಿ ದಾಳಿ ಮಾಡಿದ್ದಾರೆ. ಇದರ ಮಧ್ಯೆ ಪಾಕಿಸ್ತಾನ ಏನಾದರೂ ಕಾಲು ಕೆರೆದುಕೊಂಡು ಜಗಳಕ್ಕೆ ಬಂದ್ರೆ ಪ್ರತಿ ದಾಳಿ ಮಾಡಿಯೇ ತೀರ್ತೀವಿ ಅಂತ ಅಫ್ಘಾನಿಸ್ತಾನ ಗೃಹ ಸಚಿವಾಲಯದ ವಕ್ತಾರ ಅಬ್ದುಲ್ ಮತೀನ್ ಖಾನೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಅಫ್ಘಾನಿಸ್ತಾನದಲ್ಲಿ ಫುಲ್ ಸೆಲೆಬ್ರೇಷನ್. ಯಾಕೆ ಗೊತ್ತಾ? ಪಾಕಿಸ್ತಾನಿ ಸೇನಾ ನೆಲೆಗಳ ಮೇಲೆ ತಾಲಿಬಾನಿಗಳು ಪ್ರತೀಕಾರದ ದಾಳಿ ನಡೆಸಿದ್ದಕ್ಕೆ ಅಫ್ಘನ್ನರು ಇದೀಗ ಫುಲ್ ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಾರೆ. ಅಫ್ಘಾನಿಸ್ತಾನದಾದ್ಯಂತ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿದೆ. ಬೀದಿ ಬೀದಿಯಲ್ಲಿ ಜನ ಜೈಕಾರ ಕೂಗಿ ಸಿಹಿ ಹಂಚಿ ಸಂಭ್ರಮ ಪಡ್ತಿದ್ದಾರೆ. ಇದೆಲ್ಲ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಪಾಕಿಸ್ತಾನದ ಮಾನ 3 ಕಾಸಿಗೆ ಹರಾಜಾಗಿದೆ. ಪೆಟ್ಟು ತಿಂದು ಮೂಲೆ ಗುಂಪಾಗಿದ್ದ ಪಾಕಿಸ್ತಾನಕ್ಕೆ ಭಾರತ ಮತ್ತೆ ಆಪರೇಷನ್ ಸಿಂಧೂರದ ಪರಾಕ್ರಮವನ್ನ ನೆನಪಿಸಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ವೀಕ್ಷಕರೇ. ಪಾಪಿ ಉಗ್ರರು ಪಹಲ್ಗಾಮ್ನಲ್ಲಿ 26 ಅಮಾಯಕರ ರಕ್ತವನ್ನ ಹರಿಸಿದ್ರು. ಪಾಪ ಅದೇನೇನೋ ಕನಸು ಕಟ್ಕೊಂಡು ಕುಟುಂಬದ ಸಮೇತ ಪಹಲ್ಗಾಮ್ ಪ್ರವಾಸಕ್ಕೆ ಹೋದವರು ತಮ್ಮವರೆದುರೇ ಹತ್ಯೆಯಾಗಿ ಹೋದ್ರು. ಆ ನೋವು ಹೇಗಿರಬೇಡ ಹೇಳಿ. ಅದರಲ್ಲೂ ಧರ್ಮ ಕೇಳಿ ಜನರನ್ನ ಗುಂಡಿಕ್ಕಿ ಹತ್ಯೆ ಮಾಡಿದ್ರು. ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವವರೆಗೂ ಭಾರತೀಯ ಸೇನೆಗಾಗಲಿ ಭಾರತೀಯರಿಗಾಗಲಿ ನಿದ್ದೆ ಬಂದಿರಲಿಲ್ಲ. ಆಗಲೇ ನೋಡಿ ಪ್ರಧಾನಿ ಮೋದಿ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದು. ಅಲ್ಲಿಂದಲೇ ಪಾಕ್ ಉಗ್ರರ ಅಂತ್ಯಕ್ಕೆ ನಾಂದಿ ಹಾಡಲಾಯಿತು. ಪಾಕಿಸ್ತಾನದ ಉಗ್ರ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಭಾರತ ಆಪರೇಷನ್ ಸಿಂಧೂರ ಆರಂಭಿಸಿತು. ರಾತ್ರೋರಾತ್ರಿ ಪಾಕಿಸ್ತಾನದಲ್ಲಿ ನಮ್ಮವರು ದೀಪಾವಳಿ ಆಚರಿಸಿಬಿಟ್ರು. ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಸೇನಾ ಉಪಮುಖ್ಯಸ್ಥ ರಾಜೀವ್ ಘಾಯ್ ಅವರು ಇದೀಗ ಆಪರೇಷನ್ ಸಿಂಧೂರದ ಮಾಹಿತಿ ನೀಡಿ ಪಾಕಿಸ್ತಾನದ ಯಾವ್ಯಾವ ಪ್ರದೇಶಗಳನ್ನ ಉಡೀಸ್ ಮಾಡಿದ್ದೇವೆ ಅನ್ನೋದನ್ನ ಹೇಳಿದ್ದಾರೆ. ಒಂದಲ್ಲ ಎರಡಲ್ಲ, ಭಾರತ 5 ಪಾಕಿಸ್ತಾನದ ಫೈಟರ್ ಜೆಟ್ಗಳನ್ನ ಹೊಡೆದುರುಳಿಸಿತ್ತು. ಜೊತೆಗೆ 8 ವಾಯು ಸೇನಾ ನೆಲೆಗಳನ್ನ ಉಡೀಸ್ ಮಾಡಿತ್ತು. ಪಾಕಿಸ್ತಾನದ ಯಾವ್ಯಾವ ವಾಯು ನೆಲೆಗಳನ್ನ ಭಾರತ ಉಡೀಸ್ ಮಾಡಿದೆ ಅಂತ ನೋಡೋದಾದ್ರೆ, ನೂರ್ ಖಾನ್ ವಾಯುನೆಲೆ ಇದು ಪಾಕಿಸ್ತಾನದ ಅತ್ಯಂತ ಪ್ರಮುಖ ವಾಯುನೆಲೆ. ಪಾಕ್ ಪ್ರಧಾನಿ ಸೇನಾ ಮುಖ್ಯಸ್ಥರ ಸಾರಿಗೆ ನಿರ್ವಹಣೆಯನ್ನ ಇಲ್ಲಿಂದ ನಡೆಸಲಾಗ್ತಾ ಇತ್ತು. ಏರ್ ಮೊಬಿಲಿಟಿ ಕಮಾಂಡ್ನ ಪ್ರಧಾನ ಕಚೇರಿ ಕೂಡ ಇದು. ಭಾರತದ ದಾಳಿಗೆ ಈ ಏರ್ ಬೇಸ್ನ ರನ್ವೇ ಸಂಪೂರ್ಣವಾಗಿ ನಾಶವಾಗಿತ್ತು. ಇನ್ನೊಂದು ಏರ್ ಬೇಸ್ ಯಾವುದು ಅಂತ ನೋಡೋದಾದ್ರೆ ಸಿಯಾಲ್ಕೋಟ್. ಸಿಯಾಲ್ಕೋಟ್ನಲ್ಲಿ ಉಗ್ರರ ತಯಾರಿಕಾ ಫ್ಯಾಕ್ಟರಿಯೇ ಇತ್ತು ವೀಕ್ಷಕರೇ. ಹಿಜ್ಬುಲ್ಲಾ ಮುಜಾಹಿದ್ದೀನ್ ತರಬೇತಿ ಶಿಬಿರ ಇಲ್ಲೇ ನಡೀತಾ ಇತ್ತು. ಇಂಥ ಭಯೋತ್ಪಾದಕ ನೆಲೆಗಳನ್ನ ಗುರಿಯಾಗಿಸಿ ಭಾರತ ದಾಳಿ ಮಾಡಿ ಉಗ್ರರನ್ನ ಮಟ್ಟ ಹಾಕಿತ್ತು. ಚುನಿಯನ್ ವಾಯುನೆಲೆ ಪಾಕಿಸ್ತಾನದ ಪ್ರಮುಖ ವಾಯುನೆಲೆಗಳಲ್ಲಿ ಒಂದು. ಪಂಜಾಬ್ ಪ್ರಾಂತ್ಯದಲ್ಲಿರೋ ಈ ವಾಯುನೆಲೆ ಲಾಹೋರ್ನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಸರ್ಗೋದಾ ಏರ್ಫೀಲ್ಡ್ ಅನ್ನು ಕೂಡ ಭಾರತ ಆಪರೇಷನ್ ಸಿಂಧೂರದಲ್ಲಿ ಹೊಡೆದು ಹಾಕಿತ್ತು. ಬೇಸ್ ಮುಷಾಫ್ ಅಂತ ಕೂಡ ನಾವು ಇದನ್ನ ಕರಿತೀವಿ. ಅಂತಾರಾಷ್ಟ್ರೀಯ ಗಡಿಯಿಂದ 270 ಕಿಲೋಮೀಟರ್ ದೂರದಲ್ಲಿ ಈ ಏರ್ ಬೇಸ್ ಇದೆ. ಭಾರತ ಈ ಏರ್ ಬೇಸ್ ರನ್ವೇಯನ್ನ ಬಳಸಲಾಗದಂತೆ ಹೊಡೆದು ಹಾಕಿದೆ.
ಇನ್ನು ರಹೀಂ ಯಾರ್ ಖಾನ್ ವಿಮಾನ ನಿಲ್ದಾಣ. ಪಂಜಾಬ್ನಲ್ಲಿರೋ ಈ ವಿಮಾನ ನಿಲ್ದಾಣ ರಾಜಸ್ಥಾನದ ಗಡಿಗೆ ಸಮೀಪವಿರುವಂಥ ವಿಮಾನ ನಿಲ್ದಾಣ. ಭಾರತ ಹಾರಿಸಿದ ಕ್ಷಿಪಣಿಯಿಂದ ಈ ರನ್ವೇ ಸಂಪೂರ್ಣ ಹಾಳಾಗಿದೆ. ಇನ್ನು ಮುರಿದ್ಕೆ ವಾಯುನೆಲೆ. ಇದು ರಾವಲ್ಪಿಂಡಿಯ ಚಕ್ಲಾದಲ್ಲಿರೋ ವಾಯುನೆಲೆ. ಈ ಹಿಂದೆ PIF ಬೇಸ್ ಅಂತ ಕರೆಯಲಾಗ್ತಿತ್ತು. ಇದು ಪಾಕಿಸ್ತಾನದ ಏರ್ ಮೊಬಿಲಿಟಿ ಕಮಾಂಡ್ನ ಮುಖ್ಯ ಕೇಂದ್ರವೂ ಹೌದು. ಪಾಕಿಸ್ತಾನದ ವೈಮಾನಿಕ ಶಕ್ತಿಯ ಮುಖ್ಯ ನಾಡಿಯಾಗಿತ್ತು ಇದು. ಇದಿಷ್ಟೇ ಅಲ್ಲ, ಸುಕ್ಕು ರಾಡಾರ್ ಕೇಂದ್ರವನ್ನ ಭಾರತ ಹೊಡೆದುರುಳಿಸಿತ್ತು. ಸಿಂಧ್ ಪ್ರಾಂತ್ಯದಲ್ಲಿರೋ ಏರ್ ಬೇಸ್ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡಿತ್ತು. ಅತ್ಯಾಧುನಿಕ ಏರ್ ಬೇಸ್ ಕೂಡ ಇದು. F-16A, 15 ADF ವಿಮಾನಗಳ ನೆಲೆಯಾಗಿತ್ತು ಇದು. ಇದನ್ನು ಕೂಡ ಭಾರತ ಆಪರೇಷನ್ ಸಿಂಧೂರದಲ್ಲಿ ಹೊಡೆದುರುಳಿಸಿದೆ. ಇನ್ನು ಬೋಲಾರಿ ವಾಯುನೆಲೆ ಸಿಂಧ್ ಪ್ರಾಂತ್ಯದ ಜಮ್ಶೋರೋ ಜಿಲ್ಲೆಯಲ್ಲಿದೆ. ಬೋಲಾರಿ ಪಟ್ಟಣದ ಸಮೀಪವಿರೋ ವಾಯುನೆಲೆ ಇದು. ಇಲ್ಲಿ ಅಮೆರಿಕ ನಿರ್ಮಿತ F-16, ಚೀನಾದ JF-17 ಜೆಟ್ಗಳಿದ್ವು. ಇನ್ನು ಜಾಕೋಬಾಬಾದ್ ಏರ್ಫೀಲ್ಡ್, ಇದು ಕರಾಚಿಯಿಂದ ಈಶಾನ್ಯಕ್ಕೆ ಸುಮಾರು 500 ಕಿಲೋಮೀಟರ್ನಷ್ಟು ದೂರ ಇದೆ. ಇನ್ನು ಅರಿಫ್ವಾಲಾ ವಾಯು ರಕ್ಷಣಾ ರಡಾರ್, ಇದನ್ನು ಕೂಡ ಭಾರತ ಆಪರೇಷನ್ ಸಿಂಧೂರದ ವೇಳೆ ಹೊಡೆದುರುಳಿಸಿತ್ತು. ಇಷ್ಟೆಲ್ಲ ಹಾನಿಯಾದರೂ ಪಾಕಿಸ್ತಾನಕ್ಕೆ ಇನ್ನೂ ಬುದ್ಧಿ ಬಂದಿಲ್ಲ. ಹೋದಲ್ಲಿ ಬಂದಲ್ಲಿ ಬರೀ ಬೊಗಳೆ ಬಿಡೋದು. ಈ ಶಹಬಾಜ್ ಶರೀಫ್ಗೆ ತನ್ನ ರಾಷ್ಟ್ರದಲ್ಲೇ ನೆಟ್ಟಗೆ ನೆಲೆ ಇಲ್ಲ. ಯುದ್ಧ ಶುರುವಾದರೆ ಸಾಕು ಓಡಿ ಹೋಗ್ತಾನೆ. ಇದರ ಮೇಲೆ ಟ್ರಂಪ್ಗೆ ನೊಬೆಲ್ ಕೊಡಿ ಅಂತ ವಕಾಲತ್ತು ಮಾಡೋದನ್ನ ನೋಡಿದ್ರೆ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಹೇಮಾ. ಕೇಳುಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅನ್ನೋ ಹಾಗೆ ಪಾಪಿ ಪಾಕಿಸ್ತಾನದ ಹುಚ್ಚು ದಿನೇ ದಿನೇ ಹೆಚ್ಚಾಗ್ತಿದೆ. ತಾಲಿಬಾನ್ ಪಡೆಗಳು ಪಾಕಿಸ್ತಾನಿ ಸೈನಿಕರನ್ನ ಅಟ್ಟಾಡಿಸಿ ಹೊಡಿತಾ ಇದ್ದಾರೆ. ಈ ಫೀಲ್ಡ್ ಮಾರ್ಷಲ್ ಅಲ್ಲ, ಈತನನ್ನ ಫೀಲ್ಡ್ ಮಾರ್ಷಲ್ ಅಂತಾನೆ ಹೇಳಬೇಕು. ಯಾಕಂದ್ರೆ ಯುದ್ಧ ಶುರುವಾದ್ರೆ ಸಾಕು ಹೋಗಿ ಬಂಕರ್ನಲ್ಲಿ ಅಡಗಿಕೊಳ್ಳೋ ಈತ ಮುನೀರ್ ಸೇನೆಯ ನಾಯಕ ಅಂತ ಹೇಳ್ಕೊತಾನೆ. ಆದ್ರೆ ಈತ ಹೆಸರಿಗಷ್ಟೇ ನಾಯಕ. ಈ ಮುನೀರ್ ಸೇನೆ ವಿರುದ್ಧ ಈಗ ಅಫಗನ್ನರು ಯುದ್ಧ ಸಾರಿದ್ದಾರೆ. ಇಷ್ಟಾದ್ರೂ ಸುಮ್ಮನಿರದ ಶಹಬಾಜ್ ಶರೀಫ್ ಕೂಡ ನಿನ್ನೆಯಷ್ಟೇ ತಾಲಿಬಾನಿಗಳಿಗೆ ಬುದ್ಧಿ ಕಲಿಸ್ತೇವೆ ಅಂತ ಬಡಾಯಿ ಕೊಚ್ಚಿಕೊಂಡಿದ್ದ. ಅದೇನೋ ಹೇಳ್ತಾರಲ್ಲ, ಉತ್ತರದ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ಹೋದಲ್ಲಿ ಬಂದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿ ಬಿಲ್ಡಪ್ ಕೊಡ್ತಾ ಇದ್ದ. ಈತನ ಬಿಲ್ಡಪ್ಗೆ ಇದೀಗ ತಾಲಿಬಾನಿಗಳು ಬ್ರೇಕ್ ಹಾಕಿದ್ದಾರೆ. ಕಂದಹಾರ್ ಪ್ರಾಂತ್ಯದ ಗಡಿಯಲ್ಲಿ ಮತ್ತೆ ಸಂಘರ್ಷ ಶುರುವಾಗಿದೆ. ಪಾಕಿಸ್ತಾನದ ಉದ್ದಟತನದಿಂದ ಕೆರಳಿರೋ ಅಫ್ಘನ್ನರು ಪಾಕ್ ನಿರ್ನಾಮ ಮಾಡಿಯೇ ಸಿದ್ಧ ಅಂತ ಪಣ ತೊಟ್ಟಂತಿದೆ. ತಾಲಿಬಾನ್ ಮತ್ತು ಅಫ್ಘಾನಿ ಪಡೆಗಳ ನಡುವೆ ಮತ್ತೆ ಘರ್ಷಣೆ ಶುರುವಾಗಿದೆ. ಇದೀಗ ಕಂದಹಾರ್ ಪ್ರಾಂತ್ಯದ ಸರ್ಲಾತ್ ಪ್ರದೇಶದಲ್ಲಿ ಮತ್ತೆ ದಾಳಿ ನಡೆದಿದೆ. ಪಾಕಿಸ್ತಾನ್ ಹಾಗೂ ತಾಲಿಬಾನಿಗಳು ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಬಳಸಿ ದಾಳಿ ಮಾಡಿದ್ದಾರೆ. ಇದರ ಮಧ್ಯೆ ಪಾಕಿಸ್ತಾನ ಏನಾದರೂ ಕಾಲು ಕೆರೆದುಕೊಂಡು ಜಗಳಕ್ಕೆ ಬಂದ್ರೆ ಪ್ರತಿ ದಾಳಿ ಮಾಡಿಯೇ ತೀರ್ತೀವಿ ಅಂತ ಅಫ್ಘಾನಿಸ್ತಾನ ಗೃಹ ಸಚಿವಾಲಯದ ವಕ್ತಾರ ಅಬ್ದುಲ್ ಮತೀನ್ ಖಾನೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಅಫ್ಘಾನಿಸ್ತಾನದಲ್ಲಿ ಫುಲ್ ಸೆಲೆಬ್ರೇಷನ್. ಯಾಕೆ ಗೊತ್ತಾ? ಪಾಕಿಸ್ತಾನಿ ಸೇನಾ ನೆಲೆಗಳ ಮೇಲೆ ತಾಲಿಬಾನಿಗಳು ಪ್ರತೀಕಾರದ ದಾಳಿ ನಡೆಸಿದ್ದಕ್ಕೆ ಅಫ್ಘನ್ನರು ಇದೀಗ ಫುಲ್ ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಾರೆ. ಅಫ್ಘಾನಿಸ್ತಾನದಾದ್ಯಂತ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿದೆ. ಬೀದಿ ಬೀದಿಯಲ್ಲಿ ಜನ ಜೈಕಾರ ಕೂಗಿ ಸಿಹಿ ಹಂಚಿ ಸಂಭ್ರಮ ಪಡ್ತಿದ್ದಾರೆ. ಇದೆಲ್ಲ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಪಾಕಿಸ್ತಾನದ ಮಾನ 3 ಕಾಸಿಗೆ ಹರಾಜಾಗಿದೆ. ಪೆಟ್ಟು ತಿಂದು ಮೂಲೆ ಗುಂಪಾಗಿದ್ದ ಪಾಕಿಸ್ತಾನಕ್ಕೆ ಭಾರತ ಮತ್ತೆ ಆಪರೇಷನ್ ಸಿಂಧೂರದ ಪರಾಕ್ರಮವನ್ನ ನೆನಪಿಸಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ವೀಕ್ಷಕರೇ. ಪಾಪಿ ಉಗ್ರರು ಪಹಲ್ಗಾಮ್ನಲ್ಲಿ 26 ಅಮಾಯಕರ ರಕ್ತವನ್ನ ಹರಿಸಿದ್ರು. ಪಾಪ ಅದೇನೇನೋ ಕನಸು ಕಟ್ಕೊಂಡು ಕುಟುಂಬದ ಸಮೇತ ಪಹಲ್ಗಾಮ್ ಪ್ರವಾಸಕ್ಕೆ ಹೋದವರು ತಮ್ಮವರೆದುರೇ ಹತ್ಯೆಯಾಗಿ ಹೋದ್ರು. ಆ ನೋವು ಹೇಗಿರಬೇಡ ಹೇಳಿ. ಅದರಲ್ಲೂ ಧರ್ಮ ಕೇಳಿ ಜನರನ್ನ ಗುಂಡಿಕ್ಕಿ ಹತ್ಯೆ ಮಾಡಿದ್ರು. ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋವರೆಗೂ ಭಾರತೀಯ ಸೇನೆಗಾಗಲಿ ಭಾರತೀಯರಿಗಾಗಲಿ ನಿದ್ದೆ ಬಂದಿರಲಿಲ್ಲ. ಆಗಲೇ ನೋಡಿ ಪ್ರಧಾನಿ ಮೋದಿ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದು. ಅಲ್ಲಿಂದಲೇ ಪಾಕ್ ಉಗ್ರರ ಅಂತ್ಯಕ್ಕೆ ನಾಂದಿ ಹಾಡಲಾಯಿತು. ಪಾಕಿಸ್ತಾನದ ಉಗ್ರ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ
ಭಾರತ ಆಪರೇಷನ್ ಸಿಂಧೂರ ಆರಂಭಿಸಿತು. ರಾತ್ರೋರಾತ್ರಿ ಪಾಕಿಸ್ತಾನದಲ್ಲಿ ನಮ್ಮವರು ದೀಪಾವಳಿ ಆಚರಿಸಿಬಿಟ್ರು. ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಸೇನಾ ಉಪಮುಖ್ಯಸ್ಥ ರಾಜೀವ್ ಘಾಯ್ ಅವರು ಇದೀಗ ಆಪರೇಷನ್ ಸಿಂಧೂರದ ಮಾಹಿತಿ ನೀಡಿ ಪಾಕಿಸ್ತಾನದ ಯಾವ್ಯಾವ ಪ್ರದೇಶಗಳನ್ನ ಉಡೀಸ್ ಮಾಡಿದ್ದೇವೆ ಅನ್ನೋದನ್ನ ಹೇಳಿದ್ದಾರೆ. ಒಂದಲ್ಲ ಎರಡಲ್ಲ, ಭಾರತ 5 ಪಾಕಿಸ್ತಾನದ ಫೈಟರ್ ಜೆಟ್ಗಳನ್ನ ಹೊಡೆದುರುಳಿಸಿತ್ತು. ಜೊತೆಗೆ 8 ವಾಯುಸೇನಾ ನೆಲೆಗಳನ್ನ ಉಡೀಸ್ ಮಾಡಿತ್ತು. ಪಾಕಿಸ್ತಾನದ ಯಾವ್ಯಾವ ವಾಯು ನೆಲೆಗಳನ್ನ ಭಾರತ ಉಡೀಸ್ ಮಾಡಿದೆ ಅಂತ ನೋಡೋದಾದ್ರೆ, ನೂರ್ ಖಾನ್ ವಾಯುನೆಲೆ, ಇದು ಪಾಕಿಸ್ತಾನದ ಅತ್ಯಂತ ಪ್ರಮುಖ ವಾಯುನೆಲೆ. ಪಾಕ್ ಪ್ರಧಾನಿ ಸೇನಾ ಮುಖ್ಯಸ್ಥರ ಸಾರಿಗೆ ನಿರ್ವಹಣೆಯನ್ನ ಇಲ್ಲಿಂದ ನಡೆಸಲಾಗ್ತಾ ಇತ್ತು. ಏರ್ ಮೊಬಿಲಿಟಿ ಕಮಾಂಡ್ನ ಪ್ರಧಾನ ಕಚೇರಿ ಕೂಡ ಇದು. ಭಾರತದ ದಾಳಿಗೆ ಈ ಏರ್ ಬೇಸ್ನ ರನ್ವೇ ಸಂಪೂರ್ಣವಾಗಿ ನಾಶವಾಗಿತ್ತು. ಇನ್ನೊಂದು ಏರ್ ಬೇಸ್ ಯಾವುದು ಅಂತ ನೋಡೋದಾದ್ರೆ ಸಿಯಾಲ್ಕೋಟ್. ಸಿಯಾಲ್ಕೋಟ್ನಲ್ಲಿ ಉಗ್ರರ ತಯಾರಿಕಾ ಫ್ಯಾಕ್ಟರಿಯೇ ಇತ್ತು ವೀಕ್ಷಕರೇ. ಹಿಜ್ಬುಲ್ಲಾ ಮುಜಾಹಿದ್ದೀನ್ ತರಬೇತಿ ಶಿಬಿರ ಇಲ್ಲೇ ನಡೀತಾ ಇತ್ತು. ಇಂಥ ಭಯೋತ್ಪಾದಕ ನೆಲೆಗಳನ್ನ ಗುರಿಯಾಗಿಸಿ ಭಾರತ ದಾಳಿ ಮಾಡಿ ಉಗ್ರರನ್ನ ಮಟ್ಟ ಹಾಕಿತ್ತು. ಚುನಿಯನ್ ವಾಯುನೆಲೆ ಪಾಕಿಸ್ತಾನದ ಪ್ರಮುಖ ವಾಯುನೆಲೆಗಳಲ್ಲಿ ಒಂದು. ಪಂಜಾಬ್ ಪ್ರಾಂತ್ಯದಲ್ಲಿರೋ ಈ ವಾಯುನೆಲೆ ಲಾಹೋರ್ನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಸರ್ಗೋದಾ ಏರ್ಫೀಲ್ಡ್ ಅನ್ನು ಕೂಡ ಭಾರತ ಆಪರೇಷನ್ ಸಿಂಧೂರದಲ್ಲಿ ಹೊಡೆದು ಹಾಕಿತ್ತು. ಬೇಸ್ ಮುಷಾಫ್ ಅಂತ ಕೂಡ ನಾವು ಇದನ್ನ ಕರಿತೀವಿ. ಅಂತಾರಾಷ್ಟ್ರೀಯ ಗಡಿಯಿಂದ 270 ಕಿಲೋಮೀಟರ್ ದೂರದಲ್ಲಿ ಈ ಏರ್ ಬೇಸ್ ಇದೆ. ಭಾರತ ಈ ಏರ್ ಬೇಸ್ ರನ್ವೇಯನ್ನ ಬಳಸಲಾಗದಂತೆ ಹೊಡೆದು ಹಾಕಿದೆ. ರಹೀಂ ಯಾರ್ ಖಾನ್ ವಿಮಾನ ನಿಲ್ದಾಣ, ಪಂಜಾಬ್ನಲ್ಲಿರೋ ಈ ವಿಮಾನ ನಿಲ್ದಾಣ ರಾಜಸ್ಥಾನದ ಗಡಿಗೆ ಸಮೀಪವಿರುವಂತ ವಿಮಾನ ನಿಲ್ದಾಣ. ಭಾರತ ಹಾರಿಸಿದ ಕ್ಷಿಪಣಿಯಿಂದ ಈ ರನ್ವೇ ಸಂಪೂರ್ಣ ಹಾಳಾಗಿದೆ. ಮುರಿದ್ಕೆ ವಾಯುನೆಲೆ, ಇದು ರಾವಲ್ಪಿಂಡಿಯ ಚಕ್ಲಾದಲ್ಲಿರೋ ವಾಯುನೆಲೆ. ಈ ಹಿಂದೆ PIF ಬೇಸ್ ಅಂತ ಕರೆಯಲಾಗ್ತಿತ್ತು. ಇದು ಪಾಕಿಸ್ತಾನದ ಏರ್ ಮೊಬಿಲಿಟಿ ಕಮಾಂಡ್ನ ಮುಖ್ಯ ಕೇಂದ್ರವೂ ಹೌದು. ಪಾಕಿಸ್ತಾನದ ವೈಮಾನಿಕ ಶಕ್ತಿಯ ಮುಖ್ಯ ನಾಡಿಯಾಗಿತ್ತು ಇದು. ಇದಿಷ್ಟೇ ಅಲ್ಲ, ಸುಕ್ಕು ರಾಡಾರ್ ಕೇಂದ್ರವನ್ನ ಭಾರತ ಹೊಡೆದುರುಳಿಸಿತ್ತು. ಸಿಂಧ್ ಪ್ರಾಂತ್ಯದಲ್ಲಿರೋ ಏರ್ ಬೇಸ್ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡಿತ್ತು. ಅತ್ಯಾಧುನಿಕ ಏರ್ ಬೇಸ್ ಕೂಡ ಇದು. F-16A, 15 ADF ವಿಮಾನಗಳ ನೆಲೆಯಾಗಿತ್ತು ಇದು. ಇದನ್ನು ಕೂಡ ಭಾರತ ಆಪರೇಷನ್ ಸಿಂಧೂರದಲ್ಲಿ ಹೊಡೆದುರುಳಿಸಿದೆ. ಬೋಲಾರಿ ವಾಯುನೆಲೆ ಸಿಂಧ್ ಪ್ರಾಂತ್ಯದ ಜಮ್ಶೋರೋ ಜಿಲ್ಲೆಯಲ್ಲಿದೆ. ಬೋಲಾರಿ ಪಟ್ಟಣದ ಸಮೀಪವಿರೋ ವಾಯುನೆಲೆ ಇದು. ಇಲ್ಲಿ ಅಮೆರಿಕ ನಿರ್ಮಿತ F-16, ಚೀನಾದ JF-17 ಜೆಟ್ಗಳಿದ್ವು. ಜಾಕೋಬಾಬಾದ್ ಏರ್ಫೀಲ್ಡ್, ಇದು ಕರಾಚಿಯಿಂದ ಈಶಾನ್ಯಕ್ಕೆ ಸುಮಾರು 500 ಕಿಲೋಮೀಟರ್ನಷ್ಟು ದೂರ ಇದೆ. ಅರಿಫ್ವಾಲಾ ವಾಯು ರಕ್ಷಣಾ ರಡಾರ್, ಇದನ್ನು ಕೂಡ ಭಾರತ ಆಪರೇಷನ್ ಸಿಂಧೂರದ ವೇಳೆ ಹೊಡೆದುರುಳಿಸಿತ್ತು. ಇಷ್ಟೆಲ್ಲ ಹಾನಿಯಾದ್ರೂ ಪಾಕಿಸ್ತಾನಕ್ಕೆ ಇನ್ನೂ ಬುದ್ಧಿ ಬಂದಿಲ್ಲ. ಹೋದಲ್ಲಿ ಬಂದಲ್ಲಿ ಬರೀ ಬೊಗಳೆ ಬಿಡೋದು. ಈ ಶಹಬಾಜ್ ಶರೀಫ್ಗೆ ತನ್ನ ರಾಷ್ಟ್ರದಲ್ಲೇ ನೆಟ್ಟಗೆ ನೆಲೆ ಇಲ್ಲ. ಯುದ್ಧ ಶುರುವಾದ್ರೆ ಸಾಕು ಓಡಿ ಹೋಗ್ತಾನೆ. ಇದರ ಮೇಲೆ ಟ್ರಂಪ್ಗೆ ನೊಬೆಲ್ ಕೊಡಿ ಅಂತ ವಕಾಲತ್ತು ಮಾಡೋದನ್ನ ನೋಡಿದ್ರೆ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.